ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ಸ್ವಿಗ್ಗಿ ಟಿ ಶರ್ಟ್ ಹಾಕೊಂಡು ಕ್ಯಾಮ್ರಾ ತಾಂಡಿ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಅಂದರೆ ಡ್ಯೂಟಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಾಡಬೇಕು ಅಂತ ಅಂದ್ಕೊಂಡಿನಿ ಅಂತ ಅಂದರೆ ನಾನು ಬೆಳಿಗ್ಗೆ 9:30 12 ಗಂಟೆವರೆಗೂ ನಾನು ಡ್ಯೂಟಿ ಮಾಡಬೇಕು ಅಂತ ಅಂದ್ಕೊಂಡಿನಿ. ಅಂದರೆ ಬೆಳಿಗ್ಗೆ ಏನಾದ್ರು ಡ್ಯೂಟಿ ಮಾಡಿದ್ರೆ ಎಷ್ಟೆಲ್ಲ ಅರ್ನಿಂಗ್ಸ್ ಆಗುತ್ತೆ ಏನು ಅನ್ನೋದೆಲ್ಲ ಗೊತ್ತಿವಲ್ಲ, ಅದಕ್ಕೋಸ್ಕರ ತಿಳ್ಕೊಂಡು ನಿಮಗೂ ಕೂಡ ತಿಳಿಸೋಣ ಅಂತ ಹೇಳ್ಬಿಟ್ಟು ಗಾಡಿ ಹಾಕೊಂಡು ನಾನು ಬೆಳಗ್ಗೆನೇ ಹೊರಟೆ. ಬೇರೆಯವರನ್ನು ಹೊಟ್ಟೆ ತುಂಬಿಸೋದ್ರಲ್ಲೇ ಬ್ಯುಸಿಯಾಗಿರೋ ನಾವು ಕೂಡ ಕರೆಕ್ಟ್ ಟೈಮ್ಗೆ ಟಿಫನ್ನು ಊಟ ಎಲ್ಲ ಮಾಡಬೇಕು. ಅದಕ್ಕೋಸ್ಕರ ಫಸ್ಟ್ ಟಿಫನ್ ಮಾಡ್ಕೊಂಡು ಡ್ಯೂಟಿ ಆನ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟಿಫನ್ ಮಾಡೋಕ್ಕೆ ನಾನು ಹೊರಟೆ. ನೋಡಿ, ಫಸ್ಟ್ ನಾನು ಒಂದು ಸಿಂಗಲ್ ಇಡ್ಲಿ ಮತ್ತು ಒಂದು ವಡೆ ತೊಗೊಂಡೆ. ಆಮೇಲೆ ರೈಸ್ ಹಾಕ್ಸ್ಕೊಳ ಅಂತ ಆಮೇಲೆ ರೈಸು ಕೂಡ ತೊಗೊಂಡೆ. ನೋಡಿ, ಇವಾಗ ಪಲಾವ್ ಕೊಟ್ಟಿದ್ದಾರೆ. ಪಲಾವ್ ಜೊತೆಗೆ ಇಲ್ಲಿ ನೋಡಿ ಬ್ರೆಡ್ ಪಲಾವ್ ಅಂತ ಇದು ಬ್ರೆಡ್ ಪೀಸ್ ಹಾಕಿದರೆ ನೋಡೋಕೆ ಒಂಥರ ಚಿಕನ್ ಪೀಸ್ ಇದ್ದಂಗೆ ಆಯಿತು. ಬಟ್ ಅಷ್ಟೇ ನನಗೆ ಬ್ರೆಡ್ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಸೈಡ್ಗೆ ಇಟ್ಬಿಟ್ಟು ಟಿಫನ್ ಮಾಡಿದೆ. ನೋಡಿ, ಈಗ ಆನ್ಲೈನ್ ಹೋಗ್ತಿದ್ದಂಗೆ ಮೊದಲನೇ ಆರ್ಡರ್ ಕೂಡ ಬಂತು. ಮೊದಲನೇ ಆರ್ಡರ್ 50 ರೂಪಾಯಿಗೆ ಬರ್ತಾಯಿದೆ. ಅದನ್ನು ಕೂಡ ಇವಾಗ ಅಕ್ಸೆಪ್ಟ್ ಮಾಡ್ಬಿಡೋಣ. ಅಕ್ಸೆಪ್ಟ್ ಮಾಡಿಬಿಟ್ಟು ಹೋಗಿ ಪಿಕಪ್ ಮತ್ತು ಡ್ರಾಪ್ ಮಾಡೋಣ. ಪಿಕಪ್ ಎಷ್ಟು? ಪಿಕಪ್ 1 ಕಿಲೋಮೀಟರ್ ಇದೆ. ಬನ್ನಿ ಹೋಗಿ ಫಸ್ಟ್ ಪಿಕಪ್ ಮಾಡೋಣ. ಗೈಸ್ ನೋಡಿ, ಇವಾಗ ರೆಸ್ಟೋರೆಂಟ್ ಹತ್ರ ಬಂದು ರೀಚ್ ಆಗಿದ್ದೀನಿ. ಆರ್ಡರು ಕೂಡ ರೆಡಿ ಇದೆ. ರೀಚ್ ಪಿಕಪ್ ಕೊಡ್ತೀನಿ, ಬನ್ನಿ ಹೋಗಿ ಪಿಕ್ ಮಾಡೋಣ. ನೋಡಿ, ಆರ್ಡರ್ ರೆಡಿ ಇರೋದು ನಮಗೆ ಆರ್ಡರ್ ಬರ್ತಿದ್ದಂಗೆ ತೋರಿಸುತ್ತೆ. ಆರ್ಡರ್ ರೆಡಿ ಇರುತ್ತೆ, ಹೋಗೋಣ, ಬೇಗ ಪಿಕಪ್ ಮಾಡೋಣ, ಬೇಗ ಡ್ರಾಪ್ ಮಾಡೋಣ, ಜೊತೆ ಬೇಗ ಅರ್ನಿಂಗ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಖುಷಿಯಿಂದ ಬರ್ತೀವಿ ಆರ್ಡರ್ನ ಬೇಗ ತಗೊಂಡೋಗ್ಬೋದು ಅಂತ. ಬಟ್ ರೆಸ್ಟೋರೆಂಟ್ ಹತ್ರ ಬರ್ತಿದ್ದಂಗೆ ನೋಡಿ, ಇಲ್ಲಿ ರೆಸ್ಟೋರೆಂಟ್ ಹತ್ರ ಕೇಳೋರು ಕೂಡ ಇಲ್ಲ. ಯಾವುದೋ ಒಂದು ಕ್ಲೌಡ್ ಕಿಚನ್ ಇದೆ, ಆ ಕ್ಲೌಡ್ ಕಿಚನ್ ಹತ್ರ ಆರ್ಡರ್ ಕೊಡೋರೇ ಇಲ್ಲ ಇಲ್ಲಿ. 2000 years later. ಬ್ರೋ ನೋಡಿ, ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಕಾಯ್ದು ನನಗಂತೂ ಸಾಕಾಗೋಯ್ತು. ಆಮೇಲೆ ಭಿಕ್ಷಕರು ಭಿಕ್ಷೆ ಬೇಡ್ತಾರಲ್ಲ, ಆ ಥರ ನಾವು ಇವ್ರನ್ನ ಬ್ರೋ ಅಂತ ಕರಿತಾನೆ ಇರಬೇಕು. ಅವ್ರು ಕಿವಿ ಕೇಳಿಸುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಕೇಳಿಸಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತಿರೋ ಅಂತ ಇರ್ರೆಸ್ಪಾನ್ಸಿಬಲ್ ಪೀಪಲ್ಸ್ ಇವರೆಲ್ಲ. 3102 ಕೊಡಿ. ಇಲ್ಲೊಬ್ರು ಇರೋದು ಬಿಟ್ಟು ಎಲ್ಲ ಆಟ ಆಡ್ಕೊಂಡು ನಿಂತವ್ರೆ. ಗೈಸ್ ನೋಡಿ, ಇವಾಗ ಪಿಕಪ್ ಕಂಪ್ಲೀಟ್ ಆಯಿತು. ಪಿಕಪ್ ಕಂಪ್ಲೀಟ್ ಮಾಡೋಣ. ಕಸ್ಟಮರ್ ಲೊಕೇಶನ್ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡೋಣ. ನೋಡಿ, 3 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗಿ ಇದನ್ನು ಕೂಡ ಡ್ರಾಪ್ ಮಾಡೋಣ. ನೋಡಿ, ರೀಚೆಡ್ ಕಸ್ಟಮರ್ ಲೊಕೇಶನ್ ಕೊಟ್ಟೆ. ಇವಾಗ ಕಸ್ಟಮರಿಗೆ ಕಾಲ್ ಮಾಡೋಣ. ವೆಲ್ಕಮ್ ಬ್ರೋ. ಗೈಸ್ ನೋಡಿ, ಡೆಲಿವರಿ ಕಂಪ್ಲೀಟ್ ಆಯಿತಾ. ಡೆಲಿವರಿ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ಆರ್ಡರ್ ಏನು ಬ್ರೋ? ಆರ್ಡ್ರ್ ಇಲ್ವಾ? ಇಬ್ರು ಮಾಡ್ತಾ ಇದ್ದೀರಾ? ನೋಡ್ಕೊಂತವ್ರಾ? ಹಾಂ, ಹೊಸ್ದಾಗಿ ಜಾಯ್ನ್ ಆಗೋರಾ? ಅವ್ರಿಗೆ ಒಂದಿನ ಮಾಡಿದ್ರೆ ಬರ್ತದಲ್ಲ. ಇವತ್ತೇ ಬಂದವರಾ? ಗೈಸ್ ನೋಡಿ, ಡೆಲಿವರಿ ಕಂಪ್ಲೀಟ್ ಆಯಿತು. ಬಟ್ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ. ಅಕ್ಸೆಪ್ಟ್ ಮಾಡೋಣ, ಅದನ್ನು ಕೂಡ ಅಕ್ಸೆಪ್ಟ್. ಗೈಸ್ ನೋಡಿ, ಇವಾಗ ಮತ್ತೊಂದು ಪಿಕಪ್ ಹತ್ರ ಬಂದೀನಿ. ಆರ್ಡರ್ ಎಲ್ಲಿಂದ ಬಂದಿದೆ ಅಂತ ಅಂದರೆ ಪಿಜ್ಜಾ ಹಾಟ್ ರೆಸ್ಟೋರೆಂಟಿಂದ ಬಂದಿದೆ. ಬಂದು ರೀಚ್ ಕೂಡ ಕೊಟ್ಟಿದ್ದೀನಿ ನಾನು. ಬಟ್ ಇನ್ನೂ ಆರ್ಡರ್ ರೆಡಿ ಇಲ್ಲ. ಏನಕ್ಕೆ ಅಂತ ಅಂದರೆ ವೆಯ್ಟಿಂಗ್ ಟೈಮ್ ಸ್ಟಾರ್ಟ್ ಆಗೋದೆ ಇನ್ನೂ 10:58ಕ್ಕೆ. ಆರ್ಡರ್ ರೆಡಿ ಇರಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಆರ್ಡರ್ ರೆಡಿ ಕೊಡ್ತಿದ್ದಂಗೆ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಇನ್ನೊಂದು ಏನಪ್ಪ ಅಂತಂದರೆ ಈ ಪಿಕಪ್ಪಿಗೆ ಎಷ್ಟು ಬಂದಿದ್ದೀನಿ ಅಂತ ಅಂದರೆ 3.5 ಕಿಲೋಮೀಟರ್ ಪಿಕಪ್ಪೇ ಹಾಕಿದ. ಅಲ್ಲಿಂದ ಬಂದು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಮೇಲೆ ಕೇಳೋಣ. ನೋಡಿ, ಕಸ್ಟಮರ್ ಲೊಕೇಶನ್ ಹತ್ರ ಬಂದು ರೀಚ್ ಆದೆ. ಕಸ್ಟಮರ್ ಲೊಕೇಶನ್ ಹತ್ರ ಬಂದು ರೀಚ್ ಆದಮೇಲೆ ಅವ್ರಿಗೆ ಕಾಲ್ ಮಾಡ್ತಿದ್ದಂಗೆ ಕಾಲ್ ರಿಸೀವ್ ಮಾಡಿಬಿಟ್ಟು ಅವ್ರು ಫಸ್ಟ್ ಫ್ಲೋರಲ್ಲೇ ನಿಂತ್ಕೊಂಡು ಅಲ್ಲೇ ಮೇಲೆ ಬರ್ರಿ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಒಂದು ಫ್ಲೋರ್ ಕೂಡ ಇಳಿದು ಬರೋಕ್ಕಾಗಲ್ಲ. ಎಷ್ಟೊಂದು ಜನ ಕಸ್ಟಮರ್ಸ್ ಇದೇ ಥರ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ನಾವು ಕೂಡ ಹೋಗಿ ಡ್ರಾಪ್ ಮಾಡಲೇಬೇಕಾಗುತ್ತೆ. ಅದರಿಂದ ಹೋಗಿ ಡ್ರಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದೆ. ಒಳಗಡೆ ಬರ್ತಿದ್ದಂಗೆ ಒಂದು ಶಾಕಿಂಗ್ ವಿಷಯ ಕಾಡಿತ್ತು. ನೋಡಿ, ಲೆಫ್ಟಲ್ಲಿ ಒಂದು ಸ್ಟೇರ್ ಕೇಸ್ ಇದೆ, ರೈಟಲ್ಲಿ ಒಂದು ಸ್ಟೇರ್ ಕೇಸ್ ಇದೆ. ಯಾವುದ್ರಲ್ಲಿ ಹೋಗೋದು ಅನ್ನೋದೇ ಕನ್ಫ್ಯೂಷನ್ ಆಗೋಯ್ತು. ಅದಕ್ಕೋಸ್ಕರ ಫಸ್ಟ್ ಲೆಫ್ಟ್ ಹೋಗೋಣ ಅಂತ ಹೋದೆ. ಯಾಕೋ ಮಿಸ್ ಹೊಡಿತೈತೆ, ಇಲ್ಲಿರಲ್ಲ ಅಂತ ಹೇಳ್ಬಿಟ್ಟು ರೈಟ್ ಹೋಗೋಣ ಅಂತ ಹೇಳ್ಬಿಟ್ಟು ರೈಟ್ಗೆ ಹೋದೆ. $273.
ಗೈಸ್ ನೋಡಿ ಇವಾಗ ಕಲೆಕ್ಟ್ ಕ್ಯಾಶ್ ಕೊಡ್ತೀನಿ. ಇವಾಗ ಕ್ಯಾಶ್ ಕೂಡ ಕೊಟ್ಟಿದ್ದಾರೆ, 280 ರುಪೀಸ್ ಕೊಟ್ಟಿದ್ದಾರೆ. ಕ್ಯಾಶ್ ಕಲೆಕ್ಟ್ ಮಾಡೋಣ. ನೋಡಿ ಕ್ಯಾಶ್ ಕಲೆಕ್ಟ್ 273ನೇ ಕೊಡಬೇಕು. ಏನಕ್ಕೆ ಅಂತಾನೆ ನೀವು ಜಾಸ್ತಿ ಹಾಕೋರೆ ತೊಗೊಳಲ್ಲ ಅಲ್ಲಿ, ಅದಕ್ಕೋಸ್ಕರ ಕ್ಯಾಶ್ ಕಲೆಕ್ಟ್. ಡೆಲಿವರಿ ಕಂಪ್ಲೀಟೆಡ್. ಈಗ 50 ರುಪೀಸ್ ತೋರಿಸ್ತಾರೆ ನೋಡಿ. ನೋಡಿ 50 ರುಪೀಸ್ ತೋರಿಸಿದ್ದಾರೆ ಅಂದರೆ 3.5 ಕಿಲೋಮೀಟರ್ ಪಿಕಪ್ ಹೋಗಿದ್ದೀನಿ, ಡ್ರಾಪಿಗೆ 7 ಕಿಲೋಮೀಟರ್ ಬಂದು ಟೋಟಲ್ ಆಗಿ ಹತ್ತತ್ರ ಏನಿಲ್ಲ ಅಂತಂದ್ರೆ ಒಂದು 10 ಕಿಲೋಮೀಟರ್ ಬಂದಿರೋದಕ್ಕೆ ಅಮೌಂಟ್ ಸಿಕ್ಕಿರೋದು 50 ರುಪೀಸ್. ಬನ್ನಿ ಇವಾಗ ಗೆಟ್ ನೆಕ್ಸ್ಟ್ ಹಾಕೋಣ. ಇದು ಕೂಡ ಔಟ್ ಆಫ್ ಝೋನ್ ಇರೋದ್ರಿಂದ ಈಗ ಮತ್ತೆ ನಾನು ಝೋನ್ ಒಳಗಡೆ ಹೋಗ್ಬಿಟ್ಟು ಆರ್ಡರ್ಗೆ ವೆಯ್ಟ್ ಮಾಡಬೇಕು. ಟೈಮ್ ನೋಡಿ 11:55 ಆಯಿತು. ಅಕಸ್ಮಾತ್ ಏನಾದ್ರು ನಾವು ಬೆಳಗ್ಗೆ ಎಷ್ಟೊತ್ತಿಗೆ ನಮಗೆ ಮಧ್ಯಾಹ್ನ ಏನೋ ಕೆಲಸ ಇರುತ್ತೆ, ಬೆಳಗ್ಗೆ ಅಷ್ಟೇ ಬಂದು ನಾವು ಪಾರ್ಟ್ ಟೈಮ್ ಒಂದು 2 ಅವರ್ 2.5 ಅವರ್ ಇಲ್ಲಾಂದ್ರೆ ಈ ಥರ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಅರ್ನಿಂಗ್ಸ್ ಯಾವ ಥರ ಎಲ್ಲ ಆಗುತ್ತೆ ಅಂತಂದರೆ, ಸೊ ಇವಾಗ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ತಡೀರಿ. ನಾನು 9:30ಗೆ ಲಾಗಿನ್ ಆಗಿದ್ದು, 9:30ಇಂದ 12 ಗಂಟೆವರೆಗೂ ನನಗೆ ಅಮೌಂಟ್ ಎಷ್ಟಾಗಿದೆ ಅಂತ ಅಂದರೆ 250 ರೂಪಾಯಿ ಆಗಿದೆ ಅಷ್ಟೇ. ಈಗ ಆರ್ಡರ್ ರನ್ನಿಂಗ್ ಬಂದ್ಬಿಟ್ಟು 100 ರೂಪಾಯಿ ಆಗಿದೆ. ಕಸ್ಟಮರ್ ಟಿಪ್ಸೇ 50 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಯೋಚನೆ ಮಾಡ್ಬೇಕು ನೀವು, ಪ್ರತಿದಿನ ಕಸ್ಟಮರ್ ಟಿಪ್ಸ್ ಕೊಟ್ಟೇ ಕೊಡಲ್ಲ, ಎಲ್ಲೋ ಒಂದೊಂದು ದಿನ ಅಷ್ಟೇ ಕೊಡೋದು. ಯಾರೋ ಒಬ್ರು 50 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ, ಆಮೇಲೆ ಬೋನಸ್ 100 ರೂಪಾಯಿ ಆಗಿದೆ. ಟೋಟಲ್ ಆಗಿ ಇವೆಲ್ಲ ಸೇರಿ ಎಷ್ಟಾಯಿತು ಅಂತಂದರೆ ಒಂದು 2.5 ಗಂಟೆ ನಾನು ಡ್ಯೂಟಿ ಮಾಡೀನಿ. 2.5 ಗಂಟೆಗೆ ನನಗೆ 250 ರೂಪಾಯಿ ಆಗಿದೆ, ಅದು ಕಸ್ಟಮರ್ ಟಿಪ್ಸು ಸೇರಿಸಿ. ಇನ್ನೊಂದು ಗಮನಿಸ್ಬೇಕಾಗಿರೋದು ನೀವೇನು ಅಂತ ಅಂದರೆ ಗಾಡಿ ಎಷ್ಟು ಓಡಿದೆ ಅನ್ನೋದು ಗಮನಿಸಬೇಕು. ನೋಡಿ ಗಾಡಿ ಕರೆಕ್ಟಾಗಿ ಇವಾಗ 49 ಕಿಲೋಮೀಟರ್ ಗಾಡಿ ರನ್ ಆಗಿದೆ. ಹತ್ರ ನಮಗೆ 1 ಲೀಟ್ರ್ ಪೆಟ್ರೋಲೇ ಬೇಕು. ಇವಾಗ 1 ಲೀಟ್ರ್ ಪೆಟ್ರೋಲ್ ಏನಿಲ್ಲ ಅಂದ್ರೂ 103 ರೂಪಾಯಿ ಇದೆ. ಸೊ 100 ರೂಪಾಯಿ ಅಂತ ಅಂದ್ಕೊಳ್ಳಿ, ಇವಾಗ 100 ರೂಪಾಯಿ ಆಗಿದೆ ಅಂತ ಅಂದ್ರೂ ಈಗ ಮೈನಸ್ 100 ರೂಪಾಯಿ ಮಾಡಿದ್ರೆ 250 ರೂಪಾಯಲ್ಲಿ ನಾವು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? ಬರೀ 150 ರೂಪಾಯಿ ಉಳಿಯುತ್ತೆ ಅಷ್ಟೇ. ಸೊ ಈ ಥರ ಏನಾದ್ರು ಬೆಳಗ್ಗೆನೇ ಬಂದು ನಾವು 2 ಅವರ್ 3 ಅವರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದರೆ 100% ಇದು ಯಾವುದೇ ಆದಂಥ ವರ್ತಿಲ್ಲ ಅಂತಲೇ ಹೇಳ್ತೀನಿ. ಇದೇ ಅಂತಲ್ಲ, ಈ ಸ್ವಿಗ್ಗಿ ಅಂತಲೇ ಅಲ್ಲ, ನೀವು ಝೊಮ್ಯಾಟೋದಲ್ಲಿ ಬಂದು ಮಾಡೋದು ಅಷ್ಟೇ. ಹತ್ತತ್ರ ಇಲ್ಲಿಗೆ ಒಂದು 150 ರೂಪಾಯಿ ಇಲ್ಲ 130 ರೂಪಾಯಿ ಈ ಥರನೇ ಉಳಿಯೋದು. ಸೊ ನಿಮಗೆ ಏನಾರು ಅಂದ್ಕೊಂಡಿದ್ರೆ ನೀವು ಬೆಳಿಗ್ಗೆ ಬಂದು ಒಂದು 2 ಅವರ್ 3 ಅವರ್ ಮಾಡ್ಕೊಂಡು ಹೋಗ್ಬೇಕು ಅಂತಂದರೆ ನನ್ನ ಅನಿಸಿಕೆ ಬಂದು ಸ್ನೇಹಿತರೆ ಮಾಡಬೇಡ್ರಿ. ಬರೀ 100 ರೂಪಾಯಿ 150 ರೂಪಾಯಿಗೆಲ್ಲ ಮಾಡೋಕ್ಕೆ ಹೊರ್ತಲ್ಲ. ಏನಕ್ಕೆ ಅಂದರೆ ಆಲೇ 2.5 ಅವರ್ 3 ಅವರ್ ನಾವು ಡ್ಯೂಟಿ ಮಾಡ್ತೀವಿ, ಪೆಟ್ರೋಲಿಗೆ 100 ರೂಪಾಯಿ ಹೊರಟಾಗಿದೆ. ಅವರಿಗೆ 100 ರೂಪಾಯಿ ಆಗಿಲ್ಲ ಅಂತ ಅಂದ್ರೂ ಕೂಡ ಕಷ್ಟ ಆಗುತ್ತೆ. ಮಾಡಂಗಿದ್ರೆ ಈ ಥರ ಮಾಡಬೇಡಿ. ನೀವು ಮಾಡಂಗಿದ್ರೆ ಏನಿಲ್ಲ ಅಂತ ನೀವು ಪೀಕ್ ಅವರ್ ಬರ್ತಲ್ಲ 12 ಗಂಟೆಗೆ, ಆ ಥರ ಟೈಮ್ ಏನಾದ್ರು ಸಿಕ್ಕರೆ ನಿಮಗೆ ಪೀಕ್ ಅವರ್ 12 ಗಂಟೆಯಿಂದ 3 ಗಂಟೆ ಈ ಥರ ಟೈಮಲ್ಲಿ ಏನಾದ್ರು ಸಿಕ್ಕರೆ ಆರಾಮಾಗಿ ಮಾಡಿ. ಏನಕ್ಕೆ ಅಂದರೆ ಆರ್ಡರ್ಗಳು ಜಾಸ್ತಿ ಇರ್ತವೆ, ಲಾಂಗ್ ಆರ್ಡರ್ಗಳು ಕಮ್ಮಿ ಇರ್ತಾವೆ ಅಂಥ ಟೈಮಲ್ಲಿ. ಬಟ್ ಇಂಥ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ಆರ್ಡರ್ಗಳು ಇರೋಲ್ಲ, ಪಿಕಪ್ ಅಷ್ಟೇ ಜಾಸ್ತಿ ದೂರ ಎಳಿತಿರ್ತಾನೆ. ಈಗ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಪಿಕಪ್ಗಳು ಎಳಿತಾ ಇರ್ತಾನೆ. ಡ್ರಾಪು ಅಷ್ಟೇ ಸ್ವಲ್ಪ ದೂರನೇ ಇರೋ ಸಿಕ್ಕಿದ್ವು. ಪ್ರತಿದಿನ ಇದೇ ಥರ ಇರೋಲ್ಲ, ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ಇವತ್ತು ಮಾಡಿದಂಥ ಟೈಮಲ್ಲಿ ಅಷ್ಟೇ 150 ರೂಪಾಯಿ ಅಷ್ಟೇ ನನ್ನ ಸೇವಿಂಗ್ಸು. ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.